ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದ ಮೊದಲ ಅಧ್ಯಯನವನ್ನು ನೋಡುವ. ಇದು ಸಮಾಜಶಾಸ್ತ್ರದ ತತ್ವಗಳು. ಸಮಾಜಶಾಸ್ತ್ರದ ತತ್ವಗಳಲ್ಲಿ ಮೊದಲನೇದಾಗಿ ನಾವು ಪೀಠಿಕೆಯನ್ನು ನೋಡ್ತಾ ಹೋಗುವ. ಸಮಾಜಶಾಸ್ತ್ರದ ಅರ್ಥವನ್ನು ತಿಳ್ಕೊಳ್ಳೋಣ. ಸಮಾಜಶಾಸ್ತ್ರ ಒಂದು ಸಾಮಾನ್ಯ ಸಾಮಾಜಿಕ ವಿಜ್ಞಾನ. ಸಮಾಜವನ್ನು ಸಂಪೂರ್ಣವಾಗಿ ಅಭ್ಯಸಿಸುವಂತಹ ಏಕೈಕ ವಿಜ್ಞಾನ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರವು ಇತ್ತೀಚೆಗೆ ಹುಟ್ಟಿದ ಶಾಸ್ತ್ರವಾಗಿದೆ. ಮಾನವ ಸಮಾಜದ ಮತ್ತು ಜೀವನದ ವೈಜ್ಞಾನಿಕ ವಿಶ್ಲೇಷಣೆಯ ಸಮಾಜಶಾಸ್ತ್ರದ ಪ್ರಮುಖ ಉದ್ದೇಶ. ಸಮಾಜಶಾಸ್ತ್ರದಲ್ಲಿ ನಾವು ಮುಖ್ಯವಾಗಿ ಅದರ ವ್ಯಾಖ್ಯೆಯನ್ನು ತಿಳ್ಕೊಳ್ಳುವ. J.A. ಲೆಂಡ್ಬರ್ಗ್ ಅವರ ಪ್ರಕಾರ ಇವರ ಪ್ರಕಾರ ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ. ಹರ್ಟನ್ ಆ್ಯಂಡ್ ಹಂಟ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಪ್ರಯತ್ನಿಸುವುದು. ಈ ರೀತಿಯಾಗಿ ಅನೇಕ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ನೀವು 2 ವ್ಯಾಖ್ಯೆಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಅದಾದ ನಂತರ ಒಂದು ಮುಖ್ಯವಾದಂತಹ ಪ್ರಶ್ನೆ ಬಂದಿರುವಂಥದ್ದು. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಅನೇಕ ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ? ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನ ಸಮಾಜಶಾಸ್ತ್ರವೇ ಎನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಹೌದು, ಸಮಾಜಶಾಸ್ತ್ರ ಒಂದು ವಿಜ್ಞಾನ. ಸಮಾಜಶಾಸ್ತ್ರ ಕೂಡ ವೈಜ್ಞಾನಿಕ ವಿಧಾನವನ್ನು ಅನುಸರಿಸುತ್ತದೆ. ಇದು ಮಾನವನ ವರ್ತನೆ ಮತ್ತು ಸಾಮಾಜಿಕ ಬಾಂಧವ್ಯಗಳನ್ನು ಅಭ್ಯಸಿಸಬೇಕಾಗಿರುವುದರಿಂದ ಅವುಗಳ ಅಧ್ಯಯನ ಅಷ್ಟು ಸುಲಭವಲ್ಲ. ಕ್ಷಣ ಕ್ಷಣಕ್ಕೂ ಪರಿವರ್ತನೆಗೊಳ್ಳುವ ಅವುಗಳನ್ನು ಪ್ರಯೋಗಶಾಲೆಯ ಚೌಕಟ್ಟಿನೊಳಗೆ ಕೂಡಿಸಿ ಅಧ್ಯಯನ ಮಾಡುವುದು ಕಷ್ಟ. ಕೆಲವೊಮ್ಮೆ ಸಾಧ್ಯವಾಗುವುದೇ ಇಲ್ಲ. ಆದರೂ ಕೆಲವು ಇತಿಮಿತಿಗಳನ್ನು ಒಳಗೊಂಡು ಸಮಾಜಶಾಸ್ತ್ರವು ತನ್ನ ಅಧ್ಯಯನವನ್ನು ವೈಜ್ಞಾನಿಕ ಪದ್ಧತಿ ಎನಿಸಲು ಪ್ರಯತ್ನಿಸುತ್ತದೆ. ಸಮಾಜಶಾಸ್ತ್ರಜ್ಞರ ಇತ್ತೀಚಿನ ಹಲವಾರು ಸಂಶೋಧನೆಗಳು, ಅನ್ವೇಷಣೆಗಳು ಈ ದಿಸೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುತ್ತಿದೆ. ಯಾವುದೇ ಸಮಾಜ ವಿಜ್ಞಾನವು ಒಂದು ವಿಷಯವನ್ನು ವೈಜ್ಞಾನಿಕವಾಗಿ ಅಭ್ಯಾಸ ಮಾಡುವಾಗ ವೈಜ್ಞಾನಿಕ ಪದ್ಧತಿಯ ಹಂತಗಳಾದಂತಹ ಅವಲೋಕನ, ಸಂಗ್ರಹಣೆ, ವರ್ಗೀಕರಣ, ಸಾಮಾನ್ಯೀಕರಣ, ಪುನರ್ಪರಿಶೀಲನೆ ಇವುಗಳನ್ನು ಅನುಸರಿಸಬೇಕಾಗ್ತದೆ. ಸಾಮಾಜಿಕ ಸಂಸ್ಥೆ ವಿಜ್ಞಾನವೇ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರವು ಒಂದು ವಿಜ್ಞಾನವೇ ಅಂತ ಹೇಳಿದಾಗ ಹೌದು, ಸಮಾಜಶಾಸ್ತ್ರವು ಒಂದು ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿದೆ. ಅದರಲ್ಲಿರುವಂತಹ ವಿಚಾರಗಳು ಅಥವಾ ಅದರಲ್ಲಿರುವಂತಹ ಒಂದು ಹಂತಗಳಂದರೆ 1 ಅವಲೋಕನ, 2 ಸಂಗ್ರಹಣೆ, 3 ವರ್ಗೀಕರಣ, 4 ಸಾಮಾನ್ಯೀಕರಣ, 5 ಪುನರ್ಪರಿಶೀಲನೆ. ಈ ರೀತಿಯಾಗಿ ಇದೆ. ಸಮಾಜಶಾಸ್ತ್ರವು ಒಂದು ವಿಜ್ಞಾನವೇ ಅಂತ ಕೇಳಿದಾಗ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಅಂತ ಹೇಳ್ತಾರೆ. ಸಮಾಜಶಾಸ್ತ್ರವು ಮತ್ತೊಂದು ಅದೇ ರೀತಿಯಲ್ಲಿ ಅವರು ಕೇಳುವಂಥದ್ದು, ಸಮಾಜಶಾಸ್ತ್ರವು ಒಂದು ವಿಜ್ಞಾನವಲ್ಲ ಅಂತ ಹೇಳುವುದಕ್ಕೆ ನೀವು ಅದಕ್ಕೆ ಕಾರಣ ಕೊಡಿ ಅಂತ ಹೇಳಿದಾಗ ನಾವು ಮತ್ತೊಂದು ವಿಚಾರವನ್ನು ತಿಳಿಸ್ಕೊಡ್ಬೇಕಾಗ್ತದೆ. ಅದು ಸಮಾಜಶಾಸ್ತ್ರ ಒಂದು ವಿಜ್ಞಾನವಲ್ಲ ಎನ್ನುವಂಥದ್ದು. ಈಗ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಎನ್ನುವುದಕ್ಕೆ ಒಂದು ಅವಲೋಕನ ಎಂದರೆ ಇಂದ್ರಿಯ ಜನ್ಯ ಜ್ಞಾನ. ಮಾನವನಿಗೆ ಪ್ರಕೃತಿದತ್ತವಾಗಿ ಲಭಿಸಿರುವ ಪಂಚೇಂದ್ರಿಯಗಳಾದಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವುಗಳು ಜ್ಞಾನಗ್ರಹಿಕೆಯ ಪ್ರಮುಖ ಅಂಗಗಳಾಗಿವೆ. ಇವುಗಳ ಮೂಲಕವೇ ಪ್ರತಿಯೊಬ್ಬ ವಿಜ್ಞಾನಿಯು ಇಲ್ಲವೇ ಸಮಾಜ ವಿಜ್ಞಾನಿಯು ವಿಷಯಗಳನ್ನು ಗ್ರಹಿಸುತ್ತಾರೆ. ಇನ್ನು ಸಂಗ್ರಹಣೆ ಮಾಡುವಂತಹ ವಿಚಾರ ಬಂದಾಗ ವಸ್ತು ವಿಷಯವನ್ನು ಅವಲೋಕಿಸಿ ನಂತರ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು, ಸಂಗತಿಗಳು, ಕೈಪಿಡಿಗಳು ಮತ್ತು ಅನೇಕ ಸಂಗ್ರಹಣೆಗಳನ್ನು ಮಾಡಿಕೊಳ್ಳುವಂಥದ್ದು. ಸಾಮಾಜಿಕ ವಸ್ತು ವಿಷಯವಾದರೆ ಅದರ ಬಗ್ಗೆ ಸಂಗತಿಗಳನ್ನು ಸಂಗ್ರಹಿಸುವಂಥದ್ದು. ವರ್ಗೀಕರಣ ಮಾಡುವಂಥದ್ದು, ವಸ್ತು ವಿಷಯದ ಬಗ್ಗೆ ಇತರರ ಸಹಾಯದಿಂದ
ಹೊರಗಡೆ ಸಂಗ್ರಹಿಸಿದ ಅಂಶಗಳನ್ನು ನಿರ್ದಿಷ್ಟ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಿ ವ್ಯವಸ್ಥಿತವಾಗಿ ಸಂಘಟನೆಗೊಳಿಸುವಂಥದ್ದು. ಈ ಹಂತವೇ ವೈಜ್ಞಾನಿಕ ಹಂತದಲ್ಲಿ ಪ್ರಮುಖವಾದಂಥದ್ದು. ಸಾಮಾನ್ಯೀಕರಣ ಮಾಡುವಂಥದ್ದು. ಈ ಹಂತದಲ್ಲಿ ವಿಜ್ಞಾನಿಯು ತಾನು ಅವಲೋಕಿಸಿ ಸಂಗ್ರಹಿಸಿ ವರ್ಗೀಕರಿಸಿದಂತಹ ಮಾಹಿತಿಗಳ ಆಧಾರದ ಮೇಲೆ ಸಾಮಾನ್ಯ ನಿಯಮಗಳನ್ನು ರೂಪಿಸುತ್ತಾನೆ. ಈ ಕಾರ್ಯವನ್ನು ಸಾಮಾನ್ಯೀಕರಣ ಅಂತ ಹೇಳುವಂಥದ್ದು. ಇದಕ್ಕೆ ವೈಜ್ಞಾನಿಕ ನಿಯಮವೆಂದು ಕರೆಯುತ್ತಾರೆ. 5ನೇದು ಪುನರ್ ಪರಿಶೀಲನೆ. ವೈಜ್ಞಾನಿಕ ಪದ್ಧತಿಯು ಸಾಮಾನ್ಯೀಕರಣ ಹಂತಕ್ಕೆ ನಿಲ್ಲುವುದಿಲ್ಲ. ಸಾಮಾನ್ಯ ನಿಯಮಗಳನ್ನು ಹಾಕಿದ ನಂತರ ಪುನಃ ಪರೀಕ್ಷೆಗೆ ಗುರಿಪಡಿಸಬೇಕು. ಇದರಿಂದ ಅವುಗಳ ಮೌಲ್ಯ ಕೂಡ ಅದರಲ್ಲಿ ಬರ್ತದೆ. ಸಾಮಾನ್ಯ ನಿಯಮಗಳನ್ನು ಸಾಬೀತುಪಡಿಸುವುದು. ಎಲ್ಲ ರೀತಿಯ ವೈಜ್ಞಾನಿಕ ಹಂತಗಳನ್ನು ಸಮಾಜಶಾಸ್ತ್ರದಲ್ಲಿ ಅನುಸರಿಸಲಾಗುತ್ತದೆ. ಸಮಾಜಶಾಸ್ತ್ರಜ್ಞರಾದಂತಹ ಅಕ್ಬರ್ ನಿಮ್ಕಾಫ್ ಅವರು ಯಾವುದೇ ವಿಷಯವನ್ನು ವಿಜ್ಞಾನವೋ ಅಥವಾ ವಿಜ್ಞಾನ ಅಲ್ಲವೋ ಎಂದು ತೀರ್ಮಾನಿಸಲು ಅದಕ್ಕೆ ಒಂದು ಪ್ರಮಾಣಗಳನ್ನು ನೀಡಿದ್ದಾರೆ. ಅವುಗಳೆಂದರೆ ಒಂದು ನಂಬಲರ್ಹವಾದ ಜ್ಞಾನ, ಜ್ಞಾನದ ಸಂಘಟನೆ ಮತ್ತು ವಿಧಾನ. ಒಂದು ಸಮಾಜಶಾಸ್ತ್ರ ಎನ್ನುವಂಥದ್ದು ವಿಜ್ಞಾನ ಹೌದಾ ಅಥವಾ ಸಮಾಜಶಾಸ್ತ್ರ ವಿಜ್ಞಾನ ಅಲ್ಲವೇ ಎನ್ನುವುದಕ್ಕೆ ತೀರ್ಮಾನಿಸಲು ಒಂದು ಪ್ರಮಾಣವನ್ನು ಕೊಟ್ಟಿರುವಂಥದ್ದು. ಒಂದು ನಂಬಲರ್ಹವಾದ ಜ್ಞಾನ, ಜ್ಞಾನದ ಸಂಘಟನೆ ಮತ್ತು ವಿಧಾನವನ್ನು ಕೊಟ್ಟಿರುವಂಥದ್ದು. ಇನ್ನು ಮುಂದೆ ಬರುವಂಥ ವಿಚಾರ ಸಮಾಜಶಾಸ್ತ್ರ ಒಂದು ವಿಜ್ಞಾನ ಅಲ್ಲ ಎನ್ನುವಂತಹ ವಿಚಾರವಾಗಿದೆ. ಇದರಲ್ಲಿ ನಾವು ಈ ಸಮಾಜಶಾಸ್ತ್ರ ತತ್ವ ಎನ್ನುವಂತಹ ಅಧ್ಯಯನದಲ್ಲಿ ಸಮಾಜಶಾಸ್ತ್ರದ ವ್ಯಾಪ್ತಿಯು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ. ಸಮಾಜಶಾಸ್ತ್ರದ ವ್ಯಾಪ್ತಿ ಹಾಗೆಯೇ ಸಮಾಜಶಾಸ್ತ್ರದ ವರ್ಗೀಕರಣಗಳನ್ನು, ಅದರ ವ್ಯಾಪ್ತಿಯ ಒಂದು ವಿಧಾನಗಳನ್ನು ತಿಳ್ಕೊಳ್ಬೇಕು. ಹಾಗೆ ಸಮಾಜಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.